ಈಗ ಅಲ್ಲಿ ಯಾವುದೋ ಒಂದು ಇರ್ರೆಗ್ಯುಲರ್ ಅಂದ್ರೆ ಅನಾಥರೈಸ್ ಲೇಔಟ್ ಆಗಿದೆ. ಅಲ್ಲಿರೋ ರಸ್ತೆಯನ್ನ ಅವರು ಪಬ್ಲಿಕ್ ರಸ್ತೆ ಅಂತ ಡಿಕ್ಲೇರ್ ಮಾಡ್ತಾರೆ. ಪಬ್ಲಿಕ್ ರಸ್ತೆ ಅಂತ ಡಿಕ್ಲೇರ್ ಮಾಡಿದ್ಮೇಲೆ ಅಲ್ಲಿರುವಂತಹ ಸೈಟ್ ಯಾವುದೇ ಇದ್ರೂ ಕೂಡ ಅವರು ಸಿಂಗಲ್ ಸೈಟ್ ಅನ್ನ ಏಕಾತಾಗೆ ಕನ್ವರ್ಟ್ ಮಾಡ್ತಾರೆ. ಸಿಂಗಲ್ ಸೈಟ್ ಅನ್ನ ನೀವು ನಾಳೆ ಬೇಕಾದ್ರೆ ಪ್ಲಾನ್ ಅಪ್ರೂವಲ್ಗೂ ಅಪ್ಲೈ ಮಾಡ್ಬೋದು. ಪ್ಲಾನ್ ಅಪ್ರೂವಲ್ಲು ಸಿಗುತ್ತೆ. ಪ್ಲಾನ್ ಪ್ರಕಾರ ಮನೆ ಕಟ್ಟಿದ್ರೆ ಮನೆಗೂ ಏಕಾತ ಸಿಗುತ್ತೆ. ಸೊ ಆ ಒಂದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬಹಳ ಒಳ್ಳೆ ಆಲೋಚನೆ ಅವರು BBMPಯಲ್ಲಿ ಅವರು ತುಷಾರ್ ಅವರು ಮತ್ತೆ ಮುನೀಶ್ ಮುದ್ಗಿಲ್ ಇವರೆಲ್ಲ ಸೇರಿ ಇದನ್ನ ಡೆವಲಪ್ ಮಾಡಿದ್ದಾರೆ. ಲೇಔಟ್ಗೆಲ್ಲ ಇಲ್ಲ ಇಲ್ಲ ಸೈಟ್ಗೆ ಹೇಗೆ ಅಂದ್ರೆ ಉದಾಹರಣೆಗೆ ನಿಮ್ಗೆ ಅರ್ಥ ಆಗುವಂಗೆ ಹೇಳೋದಾದ್ರೆ ಗ್ರಾಮ ಠಾಣ ಒಳಗಡೆ ಒಂದು ರಸ್ತೆ ಇದೆ. ಆ ರಸ್ತೆ ಮೇಲೆ ನಿಮ್ದು ಪಿತ್ರಾರ್ಜಿತ ಸೈಟ್ ಇದ್ರೆ ಅದಕ್ಕೆ ಯಾವ ಪ್ಲಾನ್ ಅಪ್ರೂವ್ ಅಂದ್ರೆ ಏನು ಲೇಔಟ್ ಅಪ್ರೂವಲ್ ಬೇಕಾಗಿಲ್ಲ. ಅದು ಪಬ್ಲಿಕ್ ರೋಡ್ ಮೇಲೆ ನಿಮ್ದು ಮನೆ ಇದೆ ಅಂತ ನೇರವಾಗಿ ನಿಮ್ಗೆ ಏಕಾತಾಗಿ ಎಲಿಜಿಬಲ್. ಅದೇ ಕಾನ್ಸೆಪ್ಟ್ ಅನ್ನ ಇಲ್ಲಿ ಅಪ್ಲೈ ಮಾಡಿ ರಸ್ತೆಗಳನ್ನ ಪಬ್ಲಿಕ್ ರಸ್ತೆ ಅಂತ ಡಿಕ್ಲೇರ್ ಮಾಡಿ ಆ ರಸ್ತೆ ಮೇಲಿರುವಂತ ಖಾಲಿ ಸೈಟ್ಗೆ ಏಕಾತ ಕೊಡೋದಕ್ಕೆ BBMPನೇ ಮಾಡ್ಬೇಕು. BBMP ಇಲ್ಲ ಅವರೇ ಮಾಡ್ತಾರೆ. ಲೇಔಟ್ ಅನ್ನ ಲೀಗಲ್ ಮಾಡಕ್ ಆಗಲ್ಲ, ಸೈಟ್ಗೆ ಆಪ್ಷನ್ ಕೊಡ್ತಾ ಇದ್ದಾರೆ. ಅದೇ ಈಗ ಬಿ ಖಾತಾದಲ್ಲಿ ಇದ್ರೆ ಅದು ಬಿ ಖಾತಾ ಮುಂದುವರಿಯುತ್ತೆ. ಬಿ ಖಾತಾ ಇದ್ದು ಖಾಲಿ ಸೈಟ್ ಇದ್ರೆ ಎ ಖಾತಾಗೆ ಮಾಡ್ಕೊಳಕ್ಕೂ ಅವರೊಂದು ಅವಕಾಶ ಮಾಡ್ಕೊಡ್ತಾ ಇದ್ದಾರೆ. ಸೊ ಇಲ್ಲ BBMPಯಲ್ಲೇ ಹೈಯೆಸ್ಟ್ ಪ್ರೋಗ್ರೆಸ್ ಆಗಿದೆ, ಆಗಿಲ್ಲ ಅಂತಲ್ಲ. ಈ ಹೊಸ ಆಪ್ಷನ್ ಗೊತ್ತಿಲ್ಲ ಜನಕ್ಕೆ ಇನ್ನು ಅಷ್ಟೇ. ಬೇರೆ BBMPಯಲ್ಲಿ ಈಗ 6 ಲಕ್ಷ ಈ ಖಾತಾ ಇಶ್ಯೂ ಆಗಿದೆ, ಅದರಲ್ಲಿ ಬಿ ಖಾತಾನು ಸೇರ್ಕೊಂಡಿದೆ. ಬಿ ಖಾತಾನು ಸೇರಿ 6 ಲಕ್ಷ ಆಗಿದೆ. ಹಿಂದೆ ಮಾಡಿರೋರ್ಗೆ ಖಾತಾ ಸಿಗುತ್ತೆ, ಈಗ ಮಾಡಿದವ್ರಿಗೆ ಸಿಗೋದಿಲ್ಲ. ಮಾಡಬಾರ್ದು ಯಾರು ಕೂಡ. ಇಲ್ಲ ಅಕ್ಟೋಬರ್ಗೆ ಆಗೋಗಿದೆ. ಅಕ್ಟೋಬರ್ಗೆ ಮೊದಲು ಪರ್ಚೇಸ್ ಮಾಡಿದ್ರೆ ಖಾತಾ ಸಿಗುತ್ತೆ. ಅಕ್ಟೋಬರ್ ನಂತರ ಪರ್ಚೇಸ್ ಮಾಡಿದ್ರೆ ಇದು ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ.